ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು, ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಅವರು ಮತ್ತೆ ವಾಪಸ್ ಬರ್ತಾರಾ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಸೊ ನಿಮಗೆ ಯಾವ ಪೈಲ್ ರೆಸೊನೇಟ್ ಆಗುತ್ತೆ ಆ ಒಂದು ಪೈಲ್ನ ನೀವು ಸೆಲೆಕ್ಟ್ ಮಾಡಿ ಅದರ ರೀಡಿಂಗ್ನ ನೀವು ನೋಡಬಹುದು. ಮತ್ತು ಇಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಮೆಸೇಜ್ ಕ್ಲೇಮ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ನೀವು ಟೈಪ್ ಮಾಡಬಹುದು. ಸೊ ಇನ್ನು ರೀಡಿಂಗ್ಗೆ ಹೋಗೋಣ. ಯಾರೆಲ್ಲ ಪೈಲ್ 1 ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೆ ಈ ಒಂದು ರೀಡಿಂಗ್. ನೀವು ನಿಮ್ಮ ವ್ಯಕ್ತಿನ ನೆನಪಿಸ್ಕೊಳ್ತಾ ಇರಿ. ಕ್ವೀನ್ ಆಫ್ ಕಪ್ಸ್, ಏಸ್ ಆಫ್ ಸ್ವಾರ್ಡ್ಸ್, 9 ಆಫ್ ಪೆಂಟಿಕಲ್ಸ್, 8 ಆಫ್ ಕಪ್ಸ್, 3 ಆಫ್ ಕಪ್ಸ್, ದಿ ಟವರ್. ಓಕೆ, ಒಂದು ಇಲ್ಲಿ ಏನು ಕಾಣಿಸ್ತಾ ಇದೆ ಅಂತ ಅಂದರೆ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಇಲ್ಲಿ ಮೂರನೇ ವ್ಯಕ್ತಿ ರಿಲೇಷನ್ಶಿಪ್ಗೆ ಎಂಟರ್ ಆಗಿರೋದ್ರಿಂದ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಮೂರನೇ ವ್ಯಕ್ತಿ ಕಡೆ ಹೋಗಿರೋ ಹಾಗೆ ಕಾಣಿಸ್ತಾ ಇದೆ. ನೀವು ಅವ್ರಿಗೋಸ್ಕರ ಇನ್ನು ಕಾಯ್ತಾ ಅವ್ರನ್ನೇ ಯೋಚನೆ ಮಾಡಿಕೊಂಡು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ನಿಮಗೆ ಯಾವುದ್ರ ಮೇಲೂ ಫೋಕಸ್ ಮಾಡದೇ ಇರೋಂಗೆ ಆಗಿದೆ. ನೀವು ಬರೀ ಅವ್ರ ಬಗ್ಗೆನೇ ಯೋಚನೆ ಮಾಡೋದು, ಅವ್ರು ಯಾವಾಗ ಬಂದು ನನ್ನನ್ನು ಮಾತಾಡಿಸ್ತಾರೆ ಅನ್ನೋ ಹಂಗೆ ಯೋಚನೆ ಮಾಡೋ ಅಂಥದ್ದು. ಮತ್ತು ನಾನು ಅವ್ರನ್ನ ಮೇಲೆ ತರಿಸೋದಕ್ಕೆ ಅವರ ಜೀವನದಲ್ಲಿ ಬೆಳೆಯೋದಕ್ಕೆ ನಾನು ಎಷ್ಟೆಲ್ಲ ಸಹಾಯ ಮಾಡಿದ್ದೀನಿ, ಬಟ್ ಆ ವ್ಯಕ್ತಿ ನನ್ನನ್ನು ಹೆಂಗೆ ಮರ್ತಾ ಅಂದ್ಬಿಟ್ಟು ನೀವು ಅವ್ರ ಬಗ್ಗೆ ಯೋಚನೆ ಮಾಡೋದು. ಮತ್ತು ತುಂಬ ಸೆನ್ಸಿಟಿವ್ ಆಗೋಗಿದ್ದೀರಾ. ಅವ್ರು ಏನು ಮಾಡ್ತಿದ್ದಾರೆ ಏನು ಅಂತ ಈ ಥರ ತಿಳ್ಕೊಳ್ಳೋ ಹಾಗೆ ನೀವು ಮಾಡಿದ್ದೀರಾ. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇದ್ದಷ್ಟು ದಿನ ನಿಮ್ಮನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡು ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಅವರು ನೋಡಿ, ನೀವು ಅವ್ರ ಲೈಫಲ್ಲಿ ಇದ್ದಾಗ ಹಣಕಾಸು ಅನ್ನೋದು ಇರಲಿಲ್ಲ, ಆದರೆ ನೀವು ಬಂದ ಮೇಲೆ ಅವ್ರ ಲೈಫಲ್ಲಿ ಹಣಕಾಸು ಅನ್ನೋವಂಥದ್ದು ತುಂಬ ಚೆನ್ನಾಗಿ ಆಗಿದೆ. ಅವ್ರಿಗೆ ನೀವು ಎಷ್ಟೊಂದು ಹೆಲ್ಪ್ ಮಾಡಿದ್ದೀರಾ, ಬಟ್ ಅವ್ರಿಗೆ ಆ ಒಂದು ಫೀಲು ಇಲ್ಲದೇ ಗಿಲ್ಟು ಇಲ್ಲದೇ ಆ ವ್ಯಕ್ತಿ ಈ ಒಂದು ಮೂರನೇ ವ್ಯಕ್ತಿ ಬಂದಿದ ತಕ್ಷಣ ನಿಮ್ಮನ್ನು ಬಿಟ್ಟು ಹೋಗಿರೋ ಹಾಗೆ ಕಾಣಿಸ್ತಾ ಇರೋವಂಥದ್ದು. ಮತ್ತು ಇಲ್ಲಿ ಕೆಲವೊಬ್ಬರು ಇನ್ನೂ ಆ ವ್ಯಕ್ತಿ ಬರ್ತಾರೆ, ನಾನು ಇನ್ನೂ ಕಾಯ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದೀರಾ. ಬಟ್ ಅವ್ರು ಮಾತ್ರ ನೀವು ಬೇಡ ಅಂತ ಅಂದ್ಬಿಟ್ಟು ನಿಮಗೆ ಕಮಿಟ್ಮೆಂಟ್ ಕೊಡೋಕ್ಕಾಗಲ್ಲ. ಅವ್ರ ಜೀವನದಲ್ಲಿ ಇರೋರಿಗೆಲ್ಲ ಸಿಕ್ಕಿದೆ, ಮೂರನೇ ವ್ಯಕ್ತಿ ಬಂದಿದ್ದಾರೆ, ದುಡ್ಡು ಬಂದಿದ್ದಾರೆ, ಎಲ್ಲನೂ ಬಂದಿದ್ದಾರೆ. ನಿಮಗೆ ಕೊಟ್ಟಿದ್ದಂತಹ ಕಮಿಟ್ಮೆಂಟು ಪ್ರಾಮಿಸಸ್ ಎಲ್ಲನೂ ಮುರಿದು ನಿಮಗೆ ತುಂಬ ಒಳ್ಳೊಳ್ಳೆ ಮಾತಾಡಿ ನಿಮಗೆ ಆಸೆ ತರಿಸಿ ಅವರ ಜೀವನದಲ್ಲಿ ನೀವು ಇರ್ತೀರಾ ಅನ್ನೋ ಹಾಗೆ, ಅಥವಾ ನಿಮ್ಮ ಜೀವನದಲ್ಲಿ ಅವ್ರು ಇರ್ತೀರಾ, ಮದುವೆ ಆಗುತ್ತೆ, ಅಥವಾ ಒಂದು ಕಮಿಟ್ಮೆಂಟ್ ಕೊಡ್ತಾರೆ, ತುಂಬ ದಿನ ನೀವಿಬ್ಬರು ಖುಷಿಯಾಗಿ ಸಂತೋಷವಾಗಿ ನೆಮ್ಮದಿಯಾಗಿರ್ತೀವಿ ಅನ್ನೋದೆಲ್ಲ ನೀವು ಅಂದ್ಕೊಂಡು ನೀವು ಜೊತೆಯಾಗಿದ್ದರೆ, ಥರ್ಡ್ ಪಾರ್ಟಿ ಎಂಟರ್ ಆಗಿದ ತಕ್ಷಣ ಅವರು ನಿಮ್ಮನ್ನ ಬಿಟ್ಟು ಡೈರೆಕ್ಟು ಅವ್ರ ಹತ್ರ ಹೋಗಿ ನಿಮ್ಮನ್ನು ಅವರು ಫೀಲೂ ಮಾಡ್ತಿಲ್ಲ. ಈಗ ಅವ್ರಿಗೆಲ್ಲನೂ ಸಿಕ್ತಲ್ಲ, ದುಡ್ಡು ಸಿಕ್ತು, ಅವ್ರ ಜೀವನದಲ್ಲಿ ಪ್ರೀತಿ ಕೊಡೋರು ಬಂದರು, ಎಲ್ಲನೂ ಆಯಿತು, ಅದಕ್ಕೆ ಅವರು ನಿಮ್ಮನ್ನ ಬಿಟ್ಟರು. ಆದರೆ ನೀವು ಮಾತ್ರ ಅವ್ರಿಗೋಸ್ಕರನೇ ಕಾಯ್ತಾ ಇರೋವಂಥದ್ದು, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರೋದು. ಅವ್ರು ಏನು ಮಾಡ್ತಿದ್ದಾರೆ, ಅವ್ರು ಎಲ್ಲಿದ್ದಾರೆ, ಅವ್ರು ಖುಷಿಯಾಗಿದ್ದಾರಾ ಇಲ್ವಾ ಅಂತ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅವ್ರಿಗೋಸ್ಕರ ಕಾಯ್ತಿದ್ದೀರಾ. ಬಟ್ ಅವ್ರು ಮಾತ್ರ ನಿಮ್ಮನ್ನು ಬಿಟ್ಟು ಹೋಗಿರೋ ಹಾಗೆ. ಸೊ ಇಲ್ಲಿ ಈ ಒಂದು ಪೈಲ್ ನಂಬರ್ 1 ಯಾರು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ಸೊ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನಾನು. ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ ಈ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿರೋದ್ರಿಂದ ಇವರು ವಾಪಸ್ ಬರ್ತಾರಾ ಅಂತ ಅಂದರೆ ಡೆಫಿನೆಟ್ಲಿ ಇಲ್ಲ ಅಂತಲೇ ಹೇಳ್ತೀನಿ. ಸೊ ನೀವು ಕಾಯ್ತಾ ಇದ್ದರೆ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮತ್ತೆ ಬರಲ್ಲ. ನೋಡಿ, 8 ಆಫ್ ಕಪ್ಸ್, 3 ಆಫ್ ಕಪ್ಸ್, ದ ಟವರ್, ಕಂಟಿನ್ಯೂಸ್ ಆಗಿ 3 ಕಾರ್ಡು ಒಂದೇ ಮೆಸೇಜ್ ಹೇಳ್ತಿದೆ. ಅವರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಒಂದು ಥರ್ಡ್ ಪಾರ್ಟಿ ಎಂಟರ್ ಆಗಿದ್ದಾರೆ, ಅವ್ರ ಜೀವನದಲ್ಲಿ ಹಣ ಕಾಸು ಎಲ್ಲ ಈಗ ಚೆನ್ನಾಗಿ ಬರ್ತಾ ಇದೆ, ಇರೋಷ್ಟು ದಿನ ನಿಮ್ಮನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು. ಈಗ ನೀವು ಬಿಟ್ಟು ಹೋದ್ಮೇಲೆ ಅವರು ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ಅವರು ಈಗ ದುಡ್ಡೆಲ್ಲ ಆಯ್ತಲ್ಲ, ಚೆನ್ನಾಗಿ ನೆಮ್ಮದಿಯಾಗಿ ಇರೋ ಥರ ಕಾಣಿಸ್ತಾ ಇದೆ. ಸೊ ಓವರಾಲ್ ಪೈಲ್ ನಂಬರ್ 1 ಇದಾಗಿತ್ತು ರೀಡಿಂಗ್. ಸೊ ನಿಮ್ಗೆ ಏನಾದರೂ ರೆಸೊನೇಟ್ ಆದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಯಾವುದಾದ್ರೂ ಒಂದು ಎನರ್ಜಿನ ನೀವು ಪಿಕ್ ಮಾಡಬೇಕು ಅಥವಾ ಅದು ನಿಮಗೆ ರೆಸೊನೇಟ್ ಆಯಿತು ಅಂತ ಅಂದರೆ. ಥ್ಯಾಂಕ್ ಯು. ಪೈಲ್ ನಂಬರ್ 2 ಯಾರ್ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೆ ಈ ಒಂದು ರೀಡಿಂಗ್. ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರಾ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗ್. ಏಸ್ ಆಫ್ ಸ್ವಾರ್ಡ್ಸ್, ದಿ ಹ್ಯಾಂಡ್ ಮ್ಯಾನ್, 3 ಆಫ್ ಸ್ವಾರ್ಡ್ಸ್, Knight of Swords, 3 of Pentacles, the Fool, the King of Cups. ಓಕೆ, ಇಲ್ಲಿ ನೋಡಿ 2 ಕಾರ್ಡು ಪಾಸ್ಟ್ ಅಂದರೆ ನಿಮ್ಮ ಕಡೆ ತೋರಿಸ್ತಾ ಇದೆ. ಓಕೆ, ಸೊ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ಬರೋ ಅಂಥ ಎಲ್ಲ ಚಾನ್ಸಸ್ ಕೂಡ ಇದೆ ಅಂತ ಅಂದ್ಬಿಟ್ಟು
ಮತ್ತು ಇಲ್ಲಿ ಏನಾಗಿದೆ ಅಂತ ಅಂದರೆ ಈಗ ಸದ್ಯಕ್ಕೆ ಇಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ, ಅಲ್ಲಿ ಒಂದು ಮಾತುಕತೆ ಅನ್ನುವಂಥದ್ದು ಏನೂ ಇಲ್ಲ. ಸೊ ಕಾನ್ವರ್ಸೇಷನ್ ಅಥವಾ ನಿಮ್ಮಿಬ್ಬರ ಮಧ್ಯೆ ಯಾವ ಒಂದು ಮೆಸೇಜಸ್ ಏನೂ ಒಂದು ನಡೀತಾ ಇಲ್ಲ. ಸೊ ನೀವಿಬ್ಬರು ಈಗ ಸದ್ಯಕ್ಕೆ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ನಿಮ್ಮ ವ್ಯಕ್ತಿ ನಿಮಗೆ ಎಷ್ಟೊಂದು ಭಾವನೆನ ತರಿಸಿ ನಿಮ್ಮ ಜೊತೆ ತುಂಬ ಚೆನ್ನಾಗಿದ್ದು ಈಗ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿರೋದು. ಇಲ್ಲಿ ಯಾರೋ ಮಾತಿನಲ್ಲಿ ಅವ್ರನ್ನ ಚುಚ್ಚಿ ಮಾತಾಡ್ಸಿರೋ ಥರ ಕಾಣಿಸ್ತಾ ಇದೆ. ಅಂದರೆ ಒಂದು ರಿಲೇಷನ್ಶಿಪ್ಪಲ್ಲಿ ಯಾರೋ ಒಬ್ರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ಒಬ್ಬರ ಮೇಲೆ ಇನ್ನೊಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇವರು ಹರ್ಟ್ ಆಗಿ ನಿಮ್ಮನ್ನ ಬಿಟ್ಟು ಹೋಗಿರೋ, ಇನ್ನೊಬ್ರು ಮಾತು ಕೇಳದೆ ಒಬ್ರಿಗೆ ಏನೋ ಎಕ್ಸ್ಪೆಕ್ಟೇಷನ್ ಇದೆ ಮತ್ತು ಅದನ್ನು ಫುಲ್ಫಿಲ್ ಮಾಡ್ದೇನೆ ಈ ವ್ಯಕ್ತಿ ಅವ್ರ ಮನಸ್ಸಿಗೆ ಬೇಜಾರಾಗಿದೆ. ಸೊ ನೀವೇನೋ ಅವರ ಮನಸ್ಸಿಗೆ ಬೇಜಾರು ಮಾಡಿರೋ ಹಾಗೆ ಮಾತಾಡಿ ಹೋಗಿರೋ ಥರ ಕಾಣಿಸ್ತಿದೆ. ಮತ್ತು ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಈ ಯಾರು ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಕೇರ್ಲೆಸ್ ಆಗಿ ಗ್ರ್ಯಾಂಟೆಡ್ ಆಗಿ ನಿಮ್ಮನ್ನು ತೊಗೊಂಡಿದ್ರು ಅಂತ ಅನಿಸುತ್ತೆ. ನೀವು ಅವ್ರಿಗೆ ಒಳ್ಳೆಯದೇ ಆಗಲಿ ಅಂತ ಅಂದ್ಬಿಟ್ಟು ನೀವು ಅವ್ರಿಗೆ ಸಜೆಷನ್ ಮಾಡೋ ಅಂಥದ್ದು, ಅವ್ರಿಗೆ ಹೆಲ್ಪ್ ಮಾಡೋದು, ಸಪೋರ್ಟ್ ಮಾಡೋದು ಈ ಥರ ಎಲ್ಲ ನೀವು ಮಾಡಿದ್ದೀರಾ. ಬಟ್ ಈ ವ್ಯಕ್ತಿಗೇನು ಅದನ್ನೆಲ್ಲ ಅವರು ನಿಮ್ಮನ್ನು ಕೇರೆ ಮಾಡ್ದೇನೆ ನಿಮ್ಮನ್ನು ಬೇಡ ಅಂತ ಅಂದ್ಬಿಟ್ಟು ಅವ್ರು ಬಿಟ್ಟು ಹೋಗ್ಬಿಟ್ಟಿರೋ ಥರ ಕಾಣಿಸ್ತಾ ಇದೆ. ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಈ ದುಡ್ಡು, ಹಣ, ಕಾಸು ಮತ್ತು ಅಂತಸ್ತು, ರೆಸ್ಪಾನ್ಸಿಬಿಲಿಟಿ, ಸ್ಟೇಟಸ್ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ನಿಮ್ಮನ್ನ ಬಿಟ್ಟು ಹೋಗಿರೋ ಅಂಥದ್ದು. ಇಲ್ಲಿ ಏನಾಗಿದೆ ಅಂತ ಅಂದರೆ ಕೆಲವೊಬ್ಬರು ರಿಲೇಷನ್ಶಿಪ್ಪಿಂದ ನಿಮ್ಮಿಂದ ದೂರ ಹೋಗೋದಕ್ಕೆ ಕಾರಣ ದುಡ್ಡು ಅಂತಲೂ ಕಾಣಿಸ್ತಾ ಇದೆ. ಒಬ್ಬರು ಮಾತ್ರ ಹಣ ಮಾಡಬೇಕು, ಅಂತಸ್ತು ಮಾಡಬೇಕು ಮತ್ತು ನಾನು ಬೆಳಿಬೇಕು ಅನ್ನೋ ಅಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆಮೇಲೆ ನೀವು ಏನೇ ಒಂದು ಹೇಳಿದ್ರು ಕೂಡ ಆ ವ್ಯಕ್ತಿ ತಲೆಗೆ ಹಾಕೊಳ್ದೆ ಅವರು ನೆಗ್ಲೆಕ್ಟ್ ಮಾಡಿ ಹೋಗಿರೋ, ಬಟ್ ಅವ್ರಿಗೆ ಮಾತ್ರ ಇನ್ನು ನಿಮ್ಮ ಹತ್ರ ಬರಬೇಕು ಅನ್ನೋ ಅಂಥದ್ದು ಇದೆ. ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಇನ್ನು ಒಂದು 4-5 ತಿಂಗಳ ಒಳಗಡೆ ಯಾರೋ ಒಬ್ಬರು ನಿಮ್ಮ ಪರ್ಸನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋ ಅಂಥದ್ದಾಗಿರ್ಬೋದು, ಅಥವಾ ನಿಮ್ಮ ವ್ಯಕ್ತಿ ಇನ್ನು ಒಂದು 4-5 ತಿಂಗಳ ಒಳಗಡೆ ನಿಮ್ಮನ್ನ ಮೀಟ್ ಮಾಡೋ ಹಾಗೆ ಕಾಣಿಸ್ತಾ ಇದೆ. ಸೊ ಇನ್ನು ಒಂದು 4 to 5 months ಒಳಗಡೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಪ್ರೀತಿ, ವಿಶ್ವಾಸ ಎಲ್ಲನೂ ಇರುತ್ತೆ. ಮತ್ತು ಈ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ. ಅವ್ರಿಗೆ ನಿಮ್ಮನ್ನ ಮೀಟ್ ಮಾಡಬೇಕು ಅನ್ನೋಂಥದ್ದು ಇದೆ. ಅವರು ರಶ್ ಮಾಡ್ತಿದ್ದಾರೆ, ಅವರಿಗೆ ಇನ್ನೂ ನಿಮ್ಮ ಬಗ್ಗೆ ಯೋಚನೆ ಇದೆ ಅಂತ ಕಾಣಿಸ್ತಾ ಇದೆ. ಸೊ ಅವರು ಡೆಫಿನೆಟ್ಲಿ ಈ ಒಂದು ಪೈಲ್ ನಂಬರ್ 2 ಯಾರು ಸೆಲೆಕ್ಟ್ ಮಾಡಿದ್ರಿ ಆ ವ್ಯಕ್ತಿ ಬರ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು ನೀವು ಯೋಚನೆ ಮಾಡ್ತಿದ್ರೆ ಡೆಫಿನೆಟ್ಲಿ ಇವರು ಬರ್ತಾರೆ. ದ ಫೂಲ್ ಮತ್ತು ನೈಟ್ ಆಫ್ ಸ್ವಾರ್ಡ್ಸ್ ಏನು ಹೇಳ್ತಿದೆ ಅಂದರೆ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ಮತ್ತೆ ವಾಪಸ್ ಬರ್ತಾರೆ. ಮತ್ತು ಇವರು ನಿಮ್ಮನ್ನು ಒಂದು ವೆಲ್ ವಿಷರ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಮತ್ತು ಅವರು ನಿಮ್ಮ ಜೊತೆ ಇದ್ದರೆ ತುಂಬ ಖುಷಿಯಾಗಿರ್ತಾರೆ ಅಂತಲೂ ಕೂಡ ಅನ್ನಿಸ್ತಾ ಇದೆ. ಬಟ್ ಈಗ ಮಾತ್ರ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದಾರೆ. ಯಾಕೆ ಅಂದರೆ ಇದು ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ಟೈಮ್, ಮತ್ತು ಅವರು ನಿಮ್ಮನ್ನು ಕೂಡ ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ಟೈಮ್. ಅವರಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಇದಾಗಿತ್ತು ಪೈಲ್ ನಂಬರ್ 2 ರೀಡಿಂಗ್. ಇಲ್ಲಿ ಪೈಲ್ ನಂಬರ್ 2 ಅವ್ರಿಗೆ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇನ್ನು ಒಂದು 4-5 ತಿಂಗಳ ಒಳಗಡೆ ನಿಮ್ಮನ್ನು ಮೀಟ್ ಮಾಡೋ ಅಂಥದ್ದು, ನಿಮ್ಮ ಹತ್ರ ಬಂದು ಮಾತಾಡೋ ಅಂಥದ್ದು, ಅಥವಾ ಅವ್ರ ಬಗ್ಗೆ ಏನಾದರೂ ಒಂದು ಸಂದೇಶ ಬರೋ ಅಂಥದ್ದು ಕಾಣಿಸ್ತಾ ಇದೆ. ಏನಾದರೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಯಿತು, ಇಷ್ಟ ಆಯಿತು ಅಂತ ಅಂದರೆ ನನ್ನ ಪೇಜ್ಗೆ ಅಥವಾ ನನ್ನ ಚಾನಲ್ಗೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.